ಹೇಗೆ ನಿಮಗೆ ಪ್ರೇರಣೆ ಅನ್ನಿಸ್ತು ಈ ಥರದ ಹಾಡುಗಳನ್ನ ಬರೀಬೇಕು ಅಂತೇಳಿ? ಅದಕ್ಕೆ ಮೂಲ ಪ್ರೇರಣೆ ಏನು ಅಂತ ಹಂಚ್ಕೋಬೋದಾ? ನನಗೆ ಅವರ ಜನಗಳ ನಡುವಿನ ಈ ಮಾತುಗಳು, ಅವರೊಳಗಿನ ಆಕ್ರೋಶ, ಅವರೊಳಗಿನ ಸಂಕಟ, ನೋವು ಎಲ್ಲ ಅವರ ಭಾಷೆಯಲ್ಲಿ ಪದಗಳು ನನಗೆ ಅರ್ಥ ಆಗ್ತಿತ್ತು. ನಮ್ಮ ಜನ ನಮ್ಮ ಹಾಡುಗಳಿಗೆ ಕಂಟೆಂಟ್ ಕೊಡ್ತಾರೆ. ಜನನೇ ನಮಗೆ ಏನಂದರೆ ನಾವು ಹಾಡನ್ನು ಬರೆಯಲ್ಲ, ಕಟ್ತೀವಿ. ಅಲ್ಲಿ ಪ್ರಮೋದ್ ಅನ್ನೋ ಒಬ್ಬ ಯುವ ರೈತನ ಕಣ್ಣು ಕಳ್ಕೊಳ್ತಾರೆ. ಸೊ ಹಿರಿಯರಿಗೆ ಒದೀತಾರೆ, ಮಹಿಳೆಯರಿಗೆ ಹೊಡಿತಾರೆ. ಇದೆಲ್ಲವೂ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿತ್ತರವಾಗುತ್ತೆ. ಆಗ ನನಗೆ ಸಹಜವಾಗಿ ಸಾಕಷ್ಟು ಕೋಪ ಬಂತು. ರೈತ ಮಹಿಳೆ ಅದರಲ್ಲಿ 3% ಕೆಲಸವನ್ನು ಮಾಡ್ತಿರ್ತಾರೆ. ಎಲ್ಲೂ ಕೂಡ ರೈತ ಒಳಗೆ ಮಹಿಳೆ ಇರೋದಿಲ್ಲ. ನಾವು ಮಹಿಳೆಯರನ್ನೂ ಕೂಡ ರೈತರು ಅನ್ಬೇಕು ಅಂತ ಪರಿಗಣಿಸಬೇಕು. ಕೃಷಿಯಲ್ಲಿ ಹೆಚ್ಚಾಗಿ ಮಹಿಳೆಯರು ಅವ್ರ ಶ್ರಮನ ಹಾಕ್ತಾರೆ. ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು, ಹಸಿರಾದಳು ಉಸಿರಾದಳು, ಅರಿವಿನ ಮಾತೆ ಅನ್ನದಾತೆ, ಅರಿವಿನ ಮಾತೆ ಅನ್ನದಾತೆ. ಯಾವುದೇ ಮೂಲೆಯಲ್ಲಿ ಅನ್ಯಾಯ ನಡೆದಾಗಲೂ ಅಥವಾ ಯಾವುದೇ ಒಂದು ಚಳುವಳಿ ಆದಾಗಲೂ ಕೂಡ ಇದು ಜನಸಂಬಂಧಿತ ಚಳುವಳಿ, ಇದೆಲ್ಲ ನಮಗೂ ಸಂಬಂಧಿಸುತ್ತೆ ಅಂಥೇಳಿ ನಾವೆಲ್ಲರೂ ಕೂಡ ಒಗ್ಗೂಡಿ ಹೋರಾಟ ಮಾಡಿದಾಗ ಗೆಲುವು ಸಾಧ್ಯ ಅನ್ನೋದಕ್ಕೆ ಈ ದೇವನಹಳ್ಳಿ ಹೋರಾಟನೇ ಒಂದು ಅದ್ಭುತವಾದ ಉದಾಹರಣೆ. ನೋಡಿ, ನಾವು ಕ್ರಾಂತಿಯನ್ನು ಸಂಭ್ರಮಿಸಬೇಕು. ಯಾಕಂತಂದರೆ ಇವತ್ತು ಗೊತ್ತಲ್ಲ, ಕ್ರೌರ್ಯವನ್ನೇ ಸಂಭ್ರಮಿಸುವ ಸಂದರ್ಭದಲ್ಲಿ ನಾವು ಕ್ರಾಂತಿಯನ್ನು ಸಂಭ್ರಮಿಸಲಿಲ್ಲ ಅಂದರೆ ಹೇಗೆ? ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಫುಲ್ಲಾಗಿ ನಡೆದಂಥ ಹೋರಾಟ ಅಂದರೆ ದೇವನಹಳ್ಳಿಯ ಹೋರಾಟ. ನಮಗೆಲ್ಲ ಗೊತ್ತಿರೋಂಗೆ 3.5 ವರ್ಷಗಳ ಕಾಲ ಸತತವಾಗಿ ಮಳೆ ಎನ್ನದೆ, ಗಾಳಿ ಎನ್ನದೆ, ಚಳಿ ಎನ್ನದೆ, ಮುದುಕರು, ವಯಸ್ಸಾದವರು, ಮಕ್ಕಳು, ಯುವಕರು, ಕಾಲೇಜು ಓದುವಂಥದ್ದನ್ನೆಲ್ಲ ಡ್ರಾಪ್ ಬಿಟ್ಟು ಈ ಹೋರಾಟಗಳಲ್ಲಿ ಸತತವಾಗಿ ತೊಡಸ್ಕೊಂಡಿದ್ರು. 11 ಹಳ್ಳಿಗಳ ಜನರು ಈ ಹೋರಾಟದಲ್ಲಿ ಸಕ್ರಿಯವಾಗಿ ಇದ್ದರು. ಸೊ ಈ ಹೋರಾಟ ಇವತ್ತು ಸಕ್ಸಸ್ ಆಗಿದೆ ಅಂತಂದರೆ ತಳಮಟ್ಟದಲ್ಲಿ ಆ ಎಲ್ಲ ಜನರು ನಿಂತು ದೊಡ್ಡ ಮಟ್ಟದಲ್ಲಿ ಈ ಕಾರ್ಪೊರೇಟ್ ಕುಳಗಳಿಗೆ ಕೊಟ್ಟಂಥ ಒಂದು ಬಲವಾದ ಪೆಟ್ಟು ಅಂತಲೇ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಆ ಹೋರಾಟಕ್ಕೆ ಬಲ ತುಂಬೋದು ಭಾಗವಾಗಿದ್ದಂಥ ಸಾಂಸ್ಕೃತಿಕ ಇದೇನಿದೆ, ಹಾಡು ಇರ್ಬೋದು, ತಮಟೆ ಇರ್ಬೋದು, ವಾದ್ಯಗಳು, ಅದಕ್ಕೆ ಪೂರಕವಾಗಿ ಬೆಂಬಲವನ್ನು ಸಾಥ್ ಕೊಟ್ಟಂಥ ಮತ್ತು ಉದಯೋನ್ಮುಖ ಕವಿ ಮತ್ತು ಹೆಣ್ಣು ಹೃದಯದ ಮನುಷ್ಯ ಶಶಿರಾಜ ಅರ್ತಳೆ ನಮ್ಮೊಂದಿಗಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಕೋರೋಣ. ಶಶಿರಾಜ್ ಅವರೇ, ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಸೊ ಮುಖ್ಯವಾಗಿ ಈ ಕಾರ್ಯಕ್ರಮ ಅಂದರೆ ದೇವನಹಳ್ಳಿ ಹೋರಾಟ ಏನು ಸಕ್ಸಸ್ ಕಾಣಿತು, ಈ ಹೋರಾಟದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದಂಥ ವಿಚಾರಗಳಲ್ಲಿ ಹಾಡುಗಳು ತುಂಬ ಕ್ರಿಯೇಟಿವ್ ಆಗಿ ಅಲ್ಲಿನ ವಿಚಾರವನ್ನು ಇಟ್ಕೊಂಡು ಅಷ್ಟು ಭಾಷಣ ಮಾಡೋದಕ್ಕಿಂತ 1-2-3 ಹಾಡು ಹಾಡಿದ್ರೆ ಅದು ತುಂಬ ಚೆನ್ನಾಗಿ ಕನ್ವೆ ಆಗೋ ಥರದ್ದು ಒಂದಷ್ಟು ಬಂತು. ಸೊ ಅದು ಬರೆದವ್ರು ನೀವು ಅಂತಲೂ ನಮಗೆ ತುಂಬ ಚೆನ್ನಾಗಿ ಕೇಳಿದ್ವಿ, ಸದ್ದಾಯಿತು. ಸೊ ಇದು ನೀವು ಒಬ್ಬ ಕವಿಯಾಗಿ, ಬರಹಗಾರನಾಗಿ, ಹೋರಾಟದ ಭಾಗವಾಗಿಯೂ ಇದ್ದು, ಸೊ ಹೇಗೆ ನಿಮಗೆ ಪ್ರೇರಣೆ ಅನ್ನಿಸ್ತು ಈ ಥರದ ಹಾಡುಗಳನ್ನ ಬರೀಬೇಕು ಅಂತೇಳಿ? ಅದಕ್ಕೆ ಮೂಲ ಪ್ರೇರಣೆ ಏನು ಅಂತ ಹಂಚ್ಕೋಬೋದಾ? ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಖಂಡಿತ. ನಮಸ್ಕಾರ. ನನಗೆ ದೇವನಹಳ್ಳಿ ಹೋರಾಟದ ಭಾಗವಾಗಿ ನಾನು ಯಾಕೆ ಹೋಗಬೇಕು ಅನ್ನಿಸ್ತು ಅಂತಂದರೆ, ಫಸ್ಟ್ ಆಫ್ ಆಲ್ ನಾನು ಕೂಡ ಒಬ್ಬ ರೈತನ ಮಗ. ಸೊ ನಾನು ಕೂಡ ಕೃಷಿ ಮಾಡಿ ಮತ್ತು ಕೃಷಿಕರ ಜೊತೆಗೆ 2 ದಶಕಗಳಿಂದ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ. ಆ ಹಿನ್ನೆಲೆಯಲ್ಲಿ ನನಗೆ ಕೃಷಿ ಮೇಲೆ ಮತ್ತು ರೈತರ ಮೇಲೆ, ಸೊ ಹಳ್ಳಿ ವ್ಯವಸ್ಥೆಯನ್ನು ಕಾರ್ಪೊರೇಟ್ಗಳು ದಮನ ಮಾಡ್ತಾರೆ ಅಂದಾಗ ಸಹಜವಾಗಿ ನನ್ನ ಒಳಗಡೆ ಸಂಕಟ, ನೋವು, ಆಕ್ರೋಶ ಬರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನನಗೆ ದೇವನಹಳ್ಳಿ ಹೋರಾಟದ ಏನು ಭೂಮಿಯನ್ನು ಕಿತ್ಕೊಳ್ಳೋದಕ್ಕೆ ಕಾರ್ಪೊರೇಟ್ ಕುಳಗಳು ಬರ್ತಿದ್ದಾರೆ ಅನ್ನುವಂಥ ಇದನ್ನು ಕೇಳಿದ ತಕ್ಷಣವೇ ನನಗೆ ನನ್ನೊಳಗಡೆ ಒಂದು ಏನಂತೀವಿ ಸಹಜವಾದಂಥ ಒಂದು ಕೋಪ, ಆಕ್ರೋಶ ಹುಟ್ಟಿತು. ಆ ಭಾಗವಾಗಿ ನಾನು ಈ ಹೋರಾಟಕ್ಕೆ ಭಾಗವಾದೆ. ಸೊ ಸ್ನೇಹಿತರಾದಂಥ ರಮೇಶ್ ಚೀಮಾಚನಹಳ್ಳಿ ಅವರು ಈ ಥರ ಒಂದು ಹೋರಾಟಕ್ಕೆ ಕೂತ್ಕೋತಾ ಇದ್ದೀವಿ, ನೀವು ಸಾಕಷ್ಟು ಹೋರಾಟಗಳನ್ನು ಕರ್ನಾಟಕದಾದ್ಯಂತ ಮಾಡ್ತಿದ್ದೀರಾ, ಭಾಗವಹಿಸ್ತಿದ್ದೀರಾ, ಈ ಹೋರಾಟಕ್ಕೂ ತಮ್ಮ ಬೆಂಬಲ ಕೊಡಬೇಕು, ಸೊ ನೀವು ಕೂಡ ನಿಮ್ಮ ರೈತರೊಟ್ಟಿಗೆ ಬರಬೇಕು ಅಂತಂದಾಗ
ನಾವು ಚಿಂತಾಮಣಿ ತಾಲೂಕಿನಲ್ಲಿ ರೈತರೊಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ರೈತರೊಟ್ಟಿಗೆ ನಾನು, ನಮ್ಮ ಮೇಡಮ್ ವತ್ಸಲ ಅಂತ ಇದ್ದಾರೆ, ನಾವೆಲ್ಲರೂ ಕೂಡ ಅಲ್ಲಿ ಭಾಗವಾಗಿ ಸಾಕಷ್ಟು ಸಂದರ್ಭದಲ್ಲಿ ಈ ಹೋರಾಟದ ಭಾಗವಾಗಿ ಇದ್ದೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಸೊ ಹಾಗೆ ಹಾಡಿನ ಬಗ್ಗೆನೂ ಹಾಗೆ ಹೇಳಿಬಿಡಿ, ಏನನ್ನಿಸ್ತು, ಯಾವ ಸಂದರ್ಭದಲ್ಲಿ ಉಟ್ಕೊಳ್ತು ಹಾಡು? ಯಾಕೆಂದರೆ ಹಾಡು ಸಾಂಸ್ಕೃತಿಕ ಮಾಧ್ಯಮ ಅನ್ನೋದು ತುಂಬ ಇಂಪಾರ್ಟೆಂಟು ಈಗಿನ ಕಾಲಘಟ್ಟಕ್ಕಂತೂ. ಯಾಕೆಂದರೆ ಇವತ್ತೆಲ್ಲ ಜನರದ್ದು ಹೆಂಗಾಗಿದೆ ಅಂದರೆ ಯಾವುದು ದೊಡ್ಡ ದೊಡ್ಡ ಭಾಷಣಗಳನ್ನ ಕೇಳಲ್ಲ, 2 ನಿಮಿಷ 3 ನಿಮಿಷ 3 ಸೆಕೆಂಡು ಈ ಥರದ ಶಾರ್ಟ್ ಕಟ್ಗೆ ಇಳಿದುಬಿಟ್ಟಿದ್ದಾರೆ ಯುವ ಜನಾಂಗ. ಸೊ ಆ ಸಂದರ್ಭದಲ್ಲಿ ಈ ಹಾಡು ಅನ್ನುವಂಥದ್ದು ಹೇಗೆ ನಿಮಗೆ ಪ್ರೇರಣೆ ಆಯಿತು ಅನ್ನೋದು? ನನಗೆ ಈ ಹೋರಾಟಕ್ಕೆ ಹೋದಾಗ ಒಂದು ಸಣ್ಣ ಗುಂಪಿಂದ ಶುರುವಾಯ್ತಲ್ಲಿ ಚನ್ನರಾಯಪಟ್ಟಣದಲ್ಲಿ ಧರಣಿ ಕೂತ್ಕೊಂಡಂತ ನೋಡಿದಾಗ ಒಂದು ಸಣ್ಣ ಗುಂಪು ನನಗೆ ಇವತ್ತಿಗೂ ಭಾಳ ಆಶ್ಚರ್ಯ ಅನಿಸುತ್ತೆ. ಆ ಒಂದು ಸಣ್ಣ ಗುಂಪಿನಿಂದ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಈ ದೇವನಹಳ್ಳಿ ಹೋರಾಟ ಸದ್ದು ಮಾಡ್ತು. ದೇಶವೇ ಎದ್ದು ಮಾತಾಡುವ ಹಾಗೆ ಮಾಡಿದ್ದು ಈ ದೇವನಹಳ್ಳಿ ರೈತರ ಹೋರಾಟ. ಈ ಹೋರಾಟಕ್ಕೆ ಪ್ರತಿ ಸಾರಿ ಹೋದಾಗಲೂ ನಾನು ನನಗೆ ವೇದಿಕೆ ಮೇಲೆ ಕರೆದರೂ ಕೂಡ ನಾನು ಜನರೊಟ್ಟಿಗೆ ಕೂರ್ತಾ ಇದ್ದೆ. ಸೊ ಜನರೊಟ್ಟಿಗೆ ಕೂತ್ಕೊಳ್ಳೋದು ಯಾಕೆ ಅಂತಂದರೆ ಜನ ಈ ಹೋರಾಟನ ಹೇಗೆ ಗ್ರಹಿಸ್ತಾರೆ ಮತ್ತು ಇಲ್ಲಿ ಸಾಕಷ್ಟು SEZ ಅಂತೀವಿ, SAZ ಅಂತೀವಿ, KIBD ಅಂತೀವಿ, ಸೊ ಕಾರ್ಪೊರೇಟ್ ಅಂತೀವಿ, ರಾಜಕಾರಣ ಅಂತೀವಿ, ಹೀಗೆ ನೋಡಿ ಹಲವಾರು ಭಾಷೆಗಳಿದಾವಲ್ಲ. ಈ ಭಾಷೆಗಳು ಬಹುಸಂಖ್ಯಾತ ಜನರ ಭಾಷೆಯನ್ನು ಅಡ್ರೆಸ್ ಮಾಡಲ್ಲ. ಸೊ ಜನರಿಗೆ ಅರ್ಥ ಆಗಲ್ಲ ಆ ಭಾಷೆಗಳು. ಜನರ ಭಾಷೆಗಳು ಹೇಗಿರ್ತವೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ನಾನು ಜನರೊಟ್ಟಿಗೆ ಕೂರ್ತಾ ಇದ್ದೆ. ಆಗ ಅದರ ನಡುವೆ ಒಂದಷ್ಟು ಮಾತುಕತೆ ಆಗ್ತಾಯಿತ್ತು. ಅಲ್ಲಪ್ಪ, ನಾವು ಶತಮಾನಗಳಿಂದ ಈ ಹೋರಾಟಗಳನ್ನ ಈ ಭೂಮಿಯನ್ನು ಇಟ್ಕೊಂಡು ಬಂದಿದ್ದೀವಿ, ಉತ್ಕೊಂಡು ಬಿತ್ಕೊಂಡು ಹಂಚ್ಕೊಂಡು ಹಬ್ಬಗಳು ಮಾಡ್ಕೊಂಡು ಜಾತ್ರೆಗಳು ಮಾಡ್ಕೊಂಡಿದ್ದೀವಿ. ಈ ಭೂಮಿನ ಇದ್ದಕ್ಕಿದ್ದಾಗೆ ಇವರು ಕೊಡಿ ಅಂತ ಕೊಟ್ಬಿಟ್ರೆ ಅದು ಯಾವ ಸೀಮೆ ನ್ಯಾಯ ಇದು? ಹಂಗೇನಾದರೂ ಬಂದರೆ ಈ ಹೋರಾಟ ಗಿರಾಟ ಎಲ್ಲ ಕಷ್ಟ ಇವರೆಲ್ಲ ಬಗ್ಗಲ್ಲ ಕಣೆ. ನಾವೇನೇ ಇದ್ದರೂ ನಮ್ಮ ಎತ್ತುಗಳಿಂದ ತಿವಿಸ್ಬಿಡ್ಬೇಕು ಅವ್ರಿಗೆ ಕೊಂಬಲ್ಲಿ, ನಮ್ಮ ನೇಗ್ಲು ನೊಗಯಿಂದ ಹೊಡೆದ್ಬಿಡ್ಬೇಕು ಅಂತ ಮಾತಾಡ್ಕೊಳ್ಳೋರು. ನನಗೆ ಅವರ ಜನಗಳ ನಡುವಿನ ಈ ಮಾತುಗಳು, ಅವರೊಳಗಿನ ಆಕ್ರೋಶ, ಅವರೊಳಗಿನ ಸಂಕಟ, ನೋವು ಎಲ್ಲ ಅವರ ಭಾಷೆಯಲ್ಲಿ ಪದಗಳು ನನಗೆ ಅರ್ಥ ಆಗ್ತಿತ್ತು. ಆವಾಗಲೇ ನನಗೆ ಒಂದು ಹಾಡು ಬರೀಲೇಬೇಕು ಅಂತ ಅನ್ನಿಸ್ತು. ಆಗ ಕಾರ್ಪೊರೇಟ್ ಕುಳಗಳೇ ಬರಬೇಡಿ ಊರಿಗೆ, ಎಂದಿಗೂ ಬರಬೇಡಿ ನಮ್ಮ ಭೂಮಿ ತಂಟೆಗೆ ಅಂತೇಳ್ಬಿಟ್ಟು ಒಂದು ಆಲಾಪನ ಹಾಕಿ ಒಂದು ಹಾಡನ್ನು ಬರೆದ್ವಿ. ಸೊ ಹಾಡು ನಿಮಗೆ ಒಂದು 4 ಲೈನ್ ಹೇಳಬೇಕು ಅಂತಂದರೆ, ಖಂಡಿತ ಖಂಡಿತ. ಬರಬೇಡಿ ಊರಿಗೆ ನಮ್ಮ ಭೂಮಿ ತಂಟೆಗೆ, ಕೋಪ ಉಕ್ಕಿ ಕೆರಳಿದೆ ನಮ್ಮ ಹೊಲದ ಹಿಂಟೆಗೆ, ಊರ ಮಧ್ಯೆ ಗೂಳಿ ಒಂದು ಕಾಲು ಕೆರೆದು ನಿಂತಿದೆ, ಹೊಲ ಉತ್ತ ಎತ್ತುಗಳು ಕೊಂಬು ಚೂಪು ಮಾಡ್ತಿವೆ, ಕೊರಕಲ ಮುಳ್ಳುವುದು ಇಡ್ಕ್ಲಾವ್ನ ಎನ್ನುತ್ತಿದೆ, ಕೊರಕಲ ಮುಳ್ಳುವುದು ಇಡ್ಕ್ಲಾವ್ನ ಎನ್ನುತ್ತಿದೆ, ನಮ್ಮ ಹೊಲದ ನೇಗಿಲು ಊರ ಬಾಗ್ಲು ಕಾದಿದೆ, ಬರಬೇಡಿ ಊರಿಗೆ ನಮ್ಮ ಭೂಮಿ ತಂಟೆಗೆ, ಕೋಪ ಉಕ್ಕಿ ಕೆರಳಿದೆ ನಮ್ಮ ಹೊಲದ ಇಂಟೆಗೆ ಅಂತ ಲೈನ್ ಬರೆದ್ವಿ. ಸೊ ನನಗೆ ಅಲ್ಲೇ ನಮ್ಮ ಸೋರಪಲ್ಲಿ ಚಂದ್ರಶೇಖರ್ ಅವರು ಇದಕ್ಕೆ ರಾಗ ಸಂಯೋಜನೆ ಮಾಡಿದ್ದು. ನಮ್ಮ ಹಾಡುಗಳಿಗೆ ಕಂಟೆಂಟ್ ಕೊಡ್ತಾರೆ. ಜನನೇ ನಮಗೆ ಏನಂದರೆ ನಾವು ಹಾಡನ್ನು ಬರೆಯಲ್ಲ, ಕಟ್ತೀವಿ. ಸೊ ಜನಸಮೂಹಗಳೊಳಗೆ ಜೀವಿಸುವ, ಬೆರೆಯುವ ಮೂಲಕ ಅವರೊಳಗಿನ ನೋವನ್ನು, ಸಂಕಟನ, ಆಕ್ರೋಶಗಳನ್ನು ನಾವು ಹಾಡಾಗಿ ಕಟ್ತೀವಿ. ಇಂತಹ ಒಂದು ಹಾಡನ್ನು ಬರೆದಾಗ ಸೊ ಇದಕ್ಕೆ ರಾಗ ಸಂಯೋಜನೆಯನ್ನು ಸೋರಪಲ್ಲಿ ಚಂದ್ರಶೇಖರ್ ಅವರು ಮಾಡಿದರು. ಸೊ ಅದಾದಮೇಲೆ ಇದನ್ನು ಕಂಟಿನ್ಯೂ ಮಾಡಿದ್ವಿ. ಯಾಕಂತಂದರೆ ನನಗೆ ಯಾವಾಗಲೂ ಅನಿಸಿದ್ದು, ಅಲ್ಲಿ ಮಾತಾಡ್ಕೊಳ್ತಿದ್ದದ್ದು ಹೆಚ್ಚಾಗಿ ಮಹಿಳೆಯರು. ಸೊ ಅವರು ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಮಹಿಳೆಯರು ಏನಂತಾರೆ, ಸೋಬಾನೆ ಆಡ್ತಾರೆ, ಭಜನೆ ಪದ ಆಡ್ತಾರೆ ಅಂತ. ನಾವು ಅಲ್ಲಿ ಅದಕ್ಕೆ ನಮಗೆ ಅನಿಸಿದ್ದೇನು ಅಂತಂದರೆ, ಅಲ್ಲಿ ನಮ್ಮ ಹಳ್ಳಿಯಲ್ಲಿ ಒಂದು ವ್ಯವಸ್ಥೆ ಇದೆ. ಈ ಭೂಮಿಯನ್ನು ಕಳ್ಕೊಂಡ್ರೆ ಇಡೀ ವ್ಯವಸ್ಥೆನೇ ಹೊಡೆದೋಗ್ಬಿಡುತ್ತೆ. ಹಾಗೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ, ಇದು ಕೇವಲ ರೈತರಷ್ಟಕ್ಕೆ ಅವರಿಗೆ ಸಂಬಂಧಿಸಿದ್ದಷ್ಟೇ ಅಲ್ಲ, ಇದು ರೈತರ ಭೂಮಿಯೊಟ್ಟಿಗೆ ಬೆರೆತಂಥ ಸಾಕಷ್ಟು ಜನರಿಗೆ ಈ ಒಂದು ಹೋರಾಟ ಸಂಬಂಧಪಡುತ್ತೆ. ಸೊ ಆ ಸಂದರ್ಭದಲ್ಲಿ ಈ ಹಾಡನ್ನು ಬರೆದ್ವಿ. 2ನೇ ಸಂದರ್ಭ ಹೇಳಬೇಕು ಅಂತಂದರೆ, ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಮಾಡ್ತಕ್ಕಂಥ ಸಂದರ್ಭ. ವಿಶೇಷವಾಗಿ ಆ ದಿನ ಸರ್ಕಾರದ ಗಮನ ಸೆಳೆಯೋದಕ್ಕೆ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ನಮ್ಮ ರೈತರು ಯಾರಿಗೂ ಹಿಂಸೆ ಕೊಡಲ್ಲ, ನಮ್ಮ ಹಳ್ಳಿ ಜನಗಳು ಯಾರಿಗೂ ಕೂಡ ಹಿಂಸೆಯನ್ನು ಬಯಸಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ಪೊಲೀಸ್ನವರು ಸೊ ಈ ಸ್ವತಂತ್ರ ದಿನಾಚರಣೆಗೆ ಧಕ್ಕೆ ಮಾಡಿದ್ರು ಅಂಥೇಳಿ ರೈತರ ಹೋರಾಟ ನಿರತ ರೈತರನ್ನ ಒಕ್ಕಲೆಬ್ಬಿಸ್ಬೇಕು ಅಥವಾ ಹೋರಾಟನ ದಿಕ್ತಪ್ಪಿಸ್ಬೇಕು ಅಂತೇಳಿ ಹಲ್ಲೆ ಮಾಡ್ತಾರೆ. ಆಗ ನಾನು ಎಲ್ಲೋ ಹೊರಗಡೆ ಇದ್ದೆ. ಅಲ್ಲಿ ಪ್ರಮೋದ್ ಅನ್ನೋ ಒಬ್ಬ ಯುವ ರೈತನ ಕಣ್ಣು ಕಳ್ಕೊಳ್ತಾರೆ.
ಸೊ ಹಿರಿಯರಿಗೆ ಒದೀತಾರೆ, ಮಹಿಳೆಯರಿಗೆ ಹೊಡಿತಾರೆ. ಇದೆಲ್ಲವೂ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿತ್ತರವಾಗುತ್ತೆ. ಆಗ ನನಗೆ ಸಹಜವಾಗಿ ಸಾಕಷ್ಟು ಕೋಪ ಬಂತು. ಸೊ ಯಾಕಂದರೆ ನಮ್ಮಪ್ಪ ಹೇಳೋರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮ್ಮ ಊರಲ್ಲಿದ್ದರು. ನಮ್ಮದು ನಂಜನಗೂಡು ತಾಲೂಕು ಅರ್ತಲೆ ಹಳ್ಳಿ. ಅರ್ತಲೆಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರದ್ದು ತೋಟ ಇದೆ. ನಮ್ಮ ತಾತ ಅವರೆಲ್ಲ ನಂಜುಂಡಸ್ವಾಮಿ ಅವ್ರಿಗೆ ಭಾಳಷ್ಟು ಗೊತ್ತು. ನಮ್ಮ ಅಪ್ಪ ಅವರು ಚಿಕ್ಕವರಾಗಿದ್ದಾಗ ನಂಜುಂಡಸ್ವಾಮಿ ಅವ್ರ ಹತ್ರ ಹೋಗ್ತಾಯಿದ್ರು. ಅವರು ಭಾಳ ಖಡಕ್ಕಾಗಿ ಹೇಳ್ತಿದ್ರಂತೆ. ನೀವು ನೋಡಿದ್ರೆ ಅವ್ರನ್ನ? ನಾನು ನೋಡಿಲ್ಲ. ನಮ್ಮಪ್ಪ ಹೇಳೋರು, ನೋಡು ಪ್ರೊಫೆಸರ್ ನಂಜುಂಡಸ್ವಾಮಿ ಯಾರಿಗೂ ಎದುರುತ್ತಿರಲಿಲ್ಲ, ಏನು ಅನಿಸುತ್ತೆ ಅದನ್ನ ನೇರವಾಗಿ ಹೇಳೋರು. ನಿನಗೂ ಕೂಡ ನೀನೇನೋ ಜನಗಳ ಜೊತೆ ಏನೋ ಕೆಲಸ ಮಾಡ್ತೀನಿ ಅಂತಿದ್ಯಾ, ನಿಂಗೇನು ಅನಿಸುತ್ತೆ ಧೈರ್ಯವಾಗಿ ಮಾತಾಡೋದನ್ನ ರೂಢಿಸ್ಕೊ ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಾಯಿದ್ರು. ಅವಾಗ ನನಗೆ ನನ್ನ ಸಾಹಿತ್ಯ ನಾನು ಅದೊಂದು ರೋಷದಲ್ಲಿ ಒಂದು ಹಾಡು ಬರೀಬೇಕು ಅನ್ನಿಸ್ತು. ಪ್ರಮೋದ್ ಅವ್ರ ಕಣ್ಣು ಕಳ್ಕೊಂಡಂಥ ಹಿನ್ನೆಲೆ ನನಗೆ ಬಾಧಿಸ್ತು. ಹಾಗಾಗಿ ನಾನು ಈ ಭೂಮಿ ನಮ್ಮದು ದಬ್ಬಾಳಿಕೆ ನಡೆಯದು, ಈ ಭೂಮಿ ನಮ್ಮದು ದಬ್ಬಾಳಿಕೆ ನಡೆಯದು, ಈ ನೆಲವು ನಮ್ಮದು ದೌರ್ಜನ್ಯ ಸಲ್ಲದು ಅಂತೇಳಿ ಹಾಡು ಬರೆದ್ವಿ. ಅಲ್ಲಿ ಭಾಳ ಮುಖ್ಯವಾಗಿ ಪೊಲೀಸ್ನವ್ರು ಹೊಡೆದಿದ್ರಲ್ವ, ಅದು ತರಲೇಬೇಕಲ್ಲ, ನಮ್ಮ ಕೋಪನ ತೀರಿಸ್ಕೋಬೇಕಲ್ಲ, ಒಳಗಡೆ ಅದು ಕುದೀತಾ ಇರುತ್ತೆ. ಸೊ ಅದನ್ನು ನಮ್ಮ ಆಕ್ರೋಶನ ಹೇಗಾದರೂ ಮಾಡಿ ನಮ್ಗೆ ಯಾವುದು ಗೊತ್ತಿದೆ ಆ ಆಯಾಮದ ಮೂಲಕ ತೀರಿಸ್ಕೋಬೇಕು ಅಂತ. ಆಗ ನನಗೆ ಪೊಲೀಸ್ನವ್ರ ಲೈನ್ ಮೇಲೂ ಬರೀಬೇಕು ಅಂತ. ನಾವು ಬೆಳೆದ ಅನ್ನವನ್ನು ಕಾಕಿಯೂ ತಿನ್ನುತ್ತಿದೆ, ನಮ್ಮ ಬೆವರ ದುಡಿಮೆಯಿಂದ ಕಾವಿ ಕಾದಿ ಬದುಕುತ್ತಿವೆ, ರೈತರಿರದೆ ಹೋದರೆ ಅನ್ನ ನಿಮಗೆ ಸಿಕ್ಕದು, ಅನ್ನ ನಿಮಗೆ ಸಿಕ್ಕದು, ಈ ಭೂಮಿ ನಮ್ಮದು ದೌರ್ಜನ್ಯ ನಡೆಯದು, ದಬ್ಬಾಳಿಕೆ ನಡೆಯದು ಅಂತ ಹಾಡು ಬರೆದ್ವಿ. ಈ 2 ಹಾಡುಗಳು ಕಾಮನ್ ರೆಕಾರ್ಡ್ ಮಾಡಿ, ನಮಗೆ ರೆಕಾರ್ಡ್ ಮಾಡೋದಕ್ಕೆ ಇವೆಲ್ಲ ಗೊತ್ತಿಲ್ಲ ಟೆಕ್ನಿಕಲಾಗಿ, ಅನಿಸಿದ್ದನ್ನು ನಮ್ಮೊಳಗಿನ ಅಭಿವ್ಯಕ್ತಿನ ಹಾಡು ಮೂಲಕ ತಂದ್ವಿ. ಇದನ್ನ ಸಣ್ಣ ರೆಕಾರ್ಡ್ ಮಾಡಿ ಕೊಟ್ಟಾಗ ಅಲ್ಲಿನ ಧರಣಿ ನಿರತ ರೈತರು ಧರಣಿ ಮಾಡುವ ಸಂದರ್ಭದಲ್ಲಿ, ಮೆರವಣಿಗೆ ಹೊರಡುವ ಸಂದರ್ಭದಲ್ಲಿ, ಜಾಥಾ ಮಾಡುವ ಸಂದರ್ಭದಲ್ಲಿ, ದೇವನಹಳ್ಳಿ ಚಲೋ, ಬೆಂಗಳೂರು ಚಲೋ ಅಂದ್ಕೊಂಡಂಥ ಎಲ್ಲ ಸಂದರ್ಭದಲ್ಲಿ ಹಾಡನ್ನು ಬಳಸಿದ್ರು. ಸಾಕಷ್ಟು ಕಲಾವಿದರು ಇದನ್ನು ಹಾಡಿದ್ರು. ಸೊ ಈ 2 ಸಂದರ್ಭಗಳು ನನಗೆ ಇವತ್ತಿಗೂ ಭಾಳ ನೆನಪಿದೆ. ತುಂಬ ಚೆನ್ನಾಗಿದೆ ಹಾಡು, ಚೆನ್ನಾಗಿ ಹಾಡಿದ್ರಿ ಕೂಡ. ಸಾಹಿತ್ಯನೂ ತುಂಬ ಸರಳವಾಗಿ ಜನರಿಗೆ ಅರ್ಥ ಆಗೋಂಗಿದೆ. ಇನ್ನೊಂದು ಪ್ರಶ್ನೆ ಶಶಿ, ಅಂದರೆ ಈಗ ನಾವು ನೋಡಂಗೆ ಯಾವುದೇ ಹೋರಾಟಗಳು ನೋಡಿದ್ರು ಕೂಡ ರೈತ ದೇಶದ ಬೆನ್ನೆಲುಬು ಅಂತಾರೆ. ನಮಗೆ ಅಂಕಿಅಂಶಗಳು ಹೇಳೋ ಪ್ರಕಾರ ರೈತ ಮಹಿಳೆ ಅದರಲ್ಲಿ 3/4% ಕೆಲಸವನ್ನು ಮಾಡ್ತಿರ್ತಾರೆ. ಎಲ್ಲೂ ಕೂಡ ರೈತ ಒಳಗೆ ಮಹಿಳೆ ಇರೋದಿಲ್ಲ, ಕಾರ್ಮಿಕನ ಒಳಗೂ ಕೂಡ ಮಹಿಳೆ ಇರೋದಿಲ್ಲ. ಆಗ ಈ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ, ಓಡಾಡಿ ನೋಡಿದ್ವಿ. ಹೆಚ್ಚಿನ ಮಟ್ಟದಲ್ಲಿ ಹೆಣ್ಣುಮಕ್ಕಳು ಕೂಡ ನಿಂತರು. ಸೊ ಇದನ್ನು ನೀವೇ ಗ್ರಹಿಸ್ತೀರಿ, ನೀವು ಅದಕ್ಕೇನು ಹೇಳ್ತೀರಿ? ನಿಮಗೇನಾದರೂ ಗ್ರಹಿಕೆಗೆ ಬಂತಾ ಹೇಗೆ ಅಂತ? ಖಂಡಿತ ಇದು ಭಾಳ ಒಳ್ಳೆಯ ಪ್ರಶ್ನೆ. ಯಾಕಂತಂದರೆ ನಾನು ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ನಾವು ಹೆಚ್ಚಾಗಿ ಕೆಲಸ ಮಾಡಿದ್ದು ರೈತರೊಟ್ಟಿಗೆ, ಅದರಲ್ಲೂ ಮಹಿಳಾ ರೈತರೊಟ್ಟಿಗೆ. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಮಕಾಂ ಕರ್ನಾಟಕ ಅಂತ ಒಂದು ಗುಂಪು, ಕವಿತಾ ಕುರುಗಂಟಿ, ಮಮತಾ ಆನೇಕಲ್ಲು, ಜ್ಯೋತಿ ರಾಜು ಇವರೆಲ್ಲ ಸೇರಿಕೊಂಡು ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಅವರೊಟ್ಟಿಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ವತ್ಸಲ ಆನೇಕಲ್ಲು ಅಂತ ಇದ್ದಾರೆ, ಅವರ ಸುಧಾ ನಾಗವರ್ ಅಂತಿದ್ದಾರೆ, ಅವರೆಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ನಾವು ಮಹಿಳೆಯರನ್ನೂ ಕೂಡ ರೈತರು ಅನ್ಬೇಕು ಅಂತ ಪರಿಗಣಿಸಬೇಕು. ಕೃಷಿಯಲ್ಲಿ ಹೆಚ್ಚಾಗಿ ಮಹಿಳೆಯರು ಅವ್ರ ಶ್ರಮನ ಹಾಕ್ತಾರೆ. ಮತ್ತು ಅಷ್ಟೇ ಅಲ್ಲ, ನಿಮಗೆ ಒಂದು ಸ್ಟಡಿ ನೋಡಿದ್ರೆ ಸಾಕಷ್ಟು ಜಗತ್ತಿನ ಹಲವಾರು ಸ್ಟಡಿಗಳಾಗಿದ್ದಾವೆ. ನಾನು ಕೆಲವನ್ನು ಓದಿದ್ದೀನಿ ಮತ್ತು ಗ್ರಹಿಸಿದ್ದೀನಿ. ಹಾಗೆ ನಮ್ಮ ಕುಟುಂಬದಿಂದ ನಾನು ನೋಡಿರೋ ಹಿನ್ನೆಲೆಯಲ್ಲಿ ಕೃಷಿಯಲ್ಲಿ ಹೆಚ್ಚಾಗಿ ಮಹಿಳೆ ತನ್ನ ಶ್ರಮ ಹಾಕ್ತಾಳೆ. ಆಗ ನಾವು ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಅಂತ ಒಂದು ಹಾಡನ್ನು ಕೂಡ ಬರೆದಿದ್ದೀವಿ. ಒಂದು 4 ಸಾಲ ಹೇಳ್ಬೋದಾ? ಖಂಡಿತ. ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು, ಹಸಿರಾದಳು ಉಸಿರಾದಳು, ಅರಿವಿನ ಮಾತೆ ಅನ್ನದಾತೆ, ಅರಿವಿನ ಮಾತೆ ಅನ್ನದಾತೆ. ಈಗ ನಾವು ಸಾಮಾನ್ಯವಾಗಿ ಅನ್ನದಾತರು ಅಂತೀವಿ, ಪುರುಷ ಕೇಂದ್ರಿತ ಪದಗಳಿದ್ದಾವೆ. ರೈತ ಅಂದ ತಕ್ಷಣ ಈಗ ನಮ್ಮಲ್ಲಿ ಏನೋ ಒಂದು ಸಮೀಕ್ಷೆ ಏನೋ ಮಾಡ್ತಿರ್ತಾರೆ ಹಳ್ಳಿಲಿ, ರೈತರು ಇದ್ದಾರೆ ಮನೇಲಿ ಇದ್ದಾರೆ ಹೇಳಿ, ರೈತರ ಹೆಸರು ಅಂದರೆ ಅವ್ರ ಅಪ್ಪನ ಹೆಸರು ಹೇಳ್ತಾರೆ, ಗಂಡಸ್ರ ಹೆಸರು ಹೇಳ್ತಾರೆ, ಮಹಿಳೆ ಹೆಸರು ಯಾರೂ ಹೇಳಲ್ಲ. ಹಾಗಾಗಿ ಮಹಿಳೆಯರು ಕೂಡ ರೈತರು ಅನ್ನುವಂಥ ಹಿನ್ನೆಲೆಯಲ್ಲಿ ಹಾಡನ್ನು ಕೂಡ ನಾವು ಬರೆದಿದ್ದೀವಿ. ದೇವನಹಳ್ಳಿ ಹೋರಾಟದಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ನೀವು ಯಾವುದೇ ದೇವನಹಳ್ಳಿ ಹೋರಾಟದ ವಿಡಿಯೋ ತುಣುಕುಗಳನ್ನು, ಫೋಟೋಗಳನ್ನು ನೋಡಿ ಹೆಚ್ಚಾಗಿ ಮಹಿಳೆಯರು ಭಾಗವಹಿಸಿದರು. ಅಲ್ಲಿ ಮುನ್ನೆಲೆಯಲ್ಲಿದ್ದರು. ಸೊ ಅವರು ಅಲ್ಲಿ ಸಾಕಷ್ಟು ಲಕ್ಷ್ಮಮ್ಮ, ಮುನ್ನಿಂಗ್ಟಮ್ಮ ಅಂಥೇಳಿ ಸಾಕಷ್ಟು ಜನ ಹೆಸರುಗಳು, ಶ್ಯಾಮ್ಲಾ ಅಂತ ಇದ್ದರು, ಸ್ಮೃತಿ ಅಂತ ಇದ್ದರು. ಹಿಂಗೆ ನಾನು ಅಲ್ಲಿ ಹೋದಾಗ ಮಾತಾಡ್ಸಿರೋ ಒಂದಷ್ಟು ನೆನಪುಗಳು. ಸಾಕಷ್ಟು ಮಹಿಳೆಯರು
ಇದ್ದರು ಅದು ಹೋರಾಟದೊಳಗಡೆ. ಮತ್ತು ಹೋರಾಟಗಳಲ್ಲಿ ಏನಾಗುತ್ತೆ ಅಂದರೆ, ಈಗ ನಾವು ಗಂಡಸರು ಹೆಚ್ಚಾಗಿ ನಾಯಕತ್ವ ವಹಿಸ್ಕೊಂಡು ಹೋರಾಟದಲ್ಲಿ ಕೆಲಸ ಮಾಡಿದರೂ ಕೂಡ ಅದ್ರ ಹಿಂದೆ ನೀನು ಹೋಗಿ ಆರಾಮಾಗಿ ಹೋರಾಟ ಮಾಡು, ನೀನು ಹೋರಾಟ ಮಾಡ್ಕೊಂಬ ಅಂಥೇಳಿ ಮನೇಲಿರೋ ಎಲ್ಲ ಜವಾಬ್ದಾರಿನ ತಗೊಂಡು ಮಕ್ಕಳನ್ನ ಸಲಹುಕೊಂಡು ಕೃಷಿ ಕೆಲಸನ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಮಹಿಳೆ ಅಲ್ವಾ. ಹಾಗಿದ್ರೆ ಹೋರಾಟಕ್ಕೆ ಬಹುದೊಡ್ಡ ಕಾಂಟ್ರಿಬ್ಯೂಷನ್ನು ಮಹಿಳೆಯರೇ. ಸೊ ಅದು ದೇವನಹಳ್ಳಿ ಹೋರಾಟದಲ್ಲೂ ಕೂಡ ನಾವು ಹೆಚ್ಚಾಗಿ ಕಾಣೋಕ್ಕೆ ಸಾಧ್ಯ ಆಯಿತು. ಮತ್ತು ಅಲ್ಲಿನ ಹೋರಾಟಗಾರರು ಭಾಳ ಸೂಕ್ಷ್ಮ ಸಂವೇದನೆಯ ಹೋರಾಟಗಾರರು. ಯಾಕಂತಂದರೆ ಈ ಹೋರಾಟ ಇದೆಯಲ್ಲ, ಇಲ್ಲಿ ಯಾವುದೇ ನಾಯಕತ್ವ ಅಥವಾ ಜೆಂಡರ್ ಡಿಸ್ಕ್ರಿಮಿನೇಷನ್ ಎಲ್ಲೂ ಕೂಡ ಕಾಣಲಿಲ್ಲ. ನಮಗೆ ಭಾಳ ಸಂತೋಷ ಆಗುತ್ತೆ, ಭಾಳ ವಿಶೇಷ ಅನಿಸುತ್ತಲ್ಲ, ಭಾಳ ವಿಶೇಷ ಅನಿಸುತ್ತೆ, ಭಾಳ ಹೆಮ್ಮೆ ಅನಿಸುತ್ತೆ, ಭಾಳ ಗೌರವ ಇದೆ ಆ ಹೋರಾಟಗಾರರ ಬಗ್ಗೆ. ಎಂಥ ಸಂದರ್ಭದಲ್ಲೂ ಕುಗ್ಲಿಲ್ಲ. ನಾವು ಕೂಡ ಹಳ್ಳಿಗೆ ಹೋಗಿದ್ವಿ, ಹಾಡು ಬರೀಬೇಕು ಅಂತೇಳಿ ನಾವು ಜನಾರ್ದನ್ ಕೆಸರುಗದ್ದೆ, ನಾವು ಗೊಳ್ಳಳ್ಳಿ ಶಿವಪ್ರಸಾದ್ ಅವರು, ಚಂದ್ರಶೇಖರ್ ಎಲ್ಲರೂ ಕೂಡ ಸೇರ್ಕೊಂಡಿದ್ವಿ. ಸೊ ಆ ಸಂದರ್ಭದಲ್ಲೂ ಕೂಡ ನಾವು ಹಳ್ಳಿಗೆ ಜನರು ಮಾತಾಡಿಸಿದಾಗ ಎಂಥದೇ ಸಂದರ್ಭದಲ್ಲಿ ನಾವು ಭೂಮಿನ ಬಿಟ್ಕೊಡಲ್ಲ ಅನ್ನೋದು ಅಲ್ಲಿನ ರೈತರ ನಿಲುವು ಗಟ್ಟಿಯಾಗಿತ್ತು. ಹಾಗಾಗಿ ಈ ಹೋರಾಟ ಯಾವುದೋ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಲ್ಲ ಅಂತ. ಸೊ ಅದು ಏನು ಹೇಳ್ತೀವಿ, ಜೊತೆಗೆ ಅದು ಆ ಪ್ರಕ್ರಿಯೆಯಲ್ಲಿ ಇಳಿದಾಗ ಅದೇ ಕಲಿಸುತ್ತೆ ಪಾಠ ಅಂತಾರಲ್ಲ, ಹಾಗೆ ರೂಪುಗೊಂಡಂಥ ಹೋರಾಟ ಇದು. ಭಾಳ ಸಹಜವಾದಂಥ ಸರಳವಾದಂಥ ಯಾವುದೇ ನಾಯಕತ್ವವನ್ನು ಬಯಸದೆ ಸಾಮೂಹಿಕ ನಾಯಕತ್ವದ ಮೇಲೆ ಆದಂಥ ಹೋರಾಟ. ಸೊ ಈಗ 70ರ ದಶಕದಲ್ಲಿ ನೀವು ಕೇಳಿರಂಗೆ, ಇತಿಹಾಸದಲ್ಲೂ ಪಾಠಗಳಲ್ಲಿ ಓದಿರಂಗೆ, ಎಲ್ಲ ಭಾಷಣಗಳಲ್ಲಿ ಕೇಳೋ ಥರ ದಲಿತ ಸಂಘರ್ಷ ಸಮಿತಿ ಏನು ಉಟ್ಕೊಂಡು ಬಂತು, ಆ ಸಂದರ್ಭದಲ್ಲಿ ಅದರ ಪ್ರಧಾನ ಕೊಡುಗೆಯಲ್ಲಿ ಸಾಂಸ್ಕೃತಿಕ ಮತ್ತು ಹೋರಾಟ ಎರಡವನ್ನು ಬ್ಲೆಂಡ್ ಮಾಡಿ ಕರ್ನಾಟಕದಲ್ಲಿ ಪರಿಚಯಿಸಿದಂಥ ಒಂದು ಹೊಸ ಹೋರಾಟ 70 ದಶಕದ ಹೋರಾಟ. ಅದು ಹೊಸ ವ್ಯಾಖ್ಯಾನವನ್ನು ಕೂಡ ಕೊಡ್ತು. ಅಂದರೆ ದಲಿತರು ಬರುವವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ ಎನ್ನುವಂಥದ್ದು. ಅಸ್ಪೃಶ್ಯತೆ ಅಷ್ಟು ದೊಡ್ಡ ಮಟ್ಟದಲ್ಲಿದ್ದಾಗ ಈಗ ನೋಡಿದಾಗ ನಮಗೆ ಅನಿಸುತ್ತೆ, ಆಗ ಅದು ತುಂಬ ದೊಡ್ಡ ವಿಷಯ. ಅದು ಹಂಗೆ ಹೇಳೋಕ್ಕೆ ಏನು ಹೇಳ್ಬೇಕು, ಗುಂಡಿಗೆ ಬೇಕು, ಎದೆಗಾರಿಕೆ ಬೇಕು ಅಂತ ಹೇಳ್ತಾರೆ. ಖಂಡಿತ ಈಗಲೂ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಸೊ ಈ ಥರದ ಒಂದು ಇದನ್ನು ಕೊಟ್ಟಂಥದ್ದು ದಲಿತ ಸಂಘರ್ಷ ಸಮಿತಿ. ಸೊ ಈಗಲೂ ಕೂಡ ಆ ಹೋರಾಟ ಅದು ಕರ್ನಾಟಕದ ವಿಶೇಷತೆಗಳಲ್ಲಿ ಒಂದು ಅಂತಲೇ ಅನ್ಕೋತೀವಿ. ಈಗ ಅದು ಸಾಂಸ್ಕೃತಿಕ ಇದು ಮತ್ತು ಹೋರಾಟವನ್ನು ಎರಡನ್ನು ಬ್ಲೆಂಡ್ ಮಾಡಿ ಈಗ ಮುಂದಿನ ಜನ್ರೇಷನ್ ಆದ ನಾವುಗಳು ಹೇಗೆ ಅದನ್ನು ಮುಂದಕ್ಕೆ ಪರ್ಯಾಯವಾಗಿ ತಗೊಂಡೋಗ್ಬೋದು ಅಂತ ಅನಿಸುತ್ತೆ. ನಿಮ್ಗೇನಾದರೂ ಅದ್ರ ಬಗ್ಗೆ ಅನಿಸಿಕೆ, ಕನಸು ಏನಾದರೂ ಇದ್ದರೆ ಹಂಚ್ಕೊಳ್ಬೋದಾ? ಖಂಡಿತ. ನಾನೊಬ್ಬ ಹೋರಾಟಗಾರನಾಗಿ, ಕವಿಯಾಗಿಯೂ, ಮತ್ತು ನಾನೊಬ್ಬ ಕೃಷಿ ಸಮುದಾಯದಿಂದ ಬಂದ ಒಬ್ಬ ವ್ಯಕ್ತಿಯಾಗಿಯೂ ಮತ್ತು ಈ ದೇಶದ ಪ್ರಜೆಯಾಗಿಯೂ ಕೆಲಸ ಮಾಡ್ತಿದ್ದೀನಿ. ನನ್ನ ಭಾಳ ಆಸಕ್ತಿ ಮತ್ತು ಸಾಧ್ಯತೆ ಇರುವಂತಹ ಕ್ಷೇತ್ರ ಅಂದರೆ ಸಾಂಸ್ಕೃತಿಕ ಕ್ಷೇತ್ರ. ತುಂಬ ಆಸಕ್ತಿ ಮತ್ತು ನನ್ನಿಂದ ಸಾಧ್ಯ. ನಾನು ಬರೆಯೋಕ್ಕೆ ಕೂತ್ಕೊಂಡ್ರೆ ಏನೋ 4 ಲೈನ್ ಬರಿಬೋದು ಅನ್ನೋ ಆ ಸಂದರ್ಭದಲ್ಲಿ ಅಂತ. ಅಂದರೆ ನೀವು ಹೇಳ್ದಂಗೆ 70ರ ದಶಕದ ದಲಿತ ಸಂಘರ್ಷ ಸಮಿತಿ ಏನು ಒಂದು ಸಾಂಸ್ಕೃತಿಕ ಚಳುವಳಿನ ಹುಟ್ಟಾಕ್ತು, ನಿಜವಾಗ್ಲೂ ಅದನ್ನ ನಾವು ಯಾರೂ ಮರೆಯೋಕ್ಕಾಗಲ್ಲ. ಮತ್ತು ನಮಗೆಲ್ಲ ಪ್ರೇರಣೆ ಅಲ್ಲಿಂದನೇ. ನಮಗೆ ಸಾಕಷ್ಟು ಜನ ಹೇಳ್ತಾರೆ, ಸ್ಮೂತಾಗಿ ಹಾಡು ಬರೀಬೇಕು, ಸ್ವಲ್ಪ ಎಲ್ಲರನ್ನು ಒಳಗೊಳ್ಬೇಕು. ನಿಮ್ಮ ಹಾಡುಗಳು ಕೆಲವ್ರು ಕೇಳಿದ್ರೆ ಕೆಲವು ಸಂದರ್ಭದಲ್ಲಿ ಮಾತ್ರ ಆಡ್ಬಿಟ್ಟು ಮತ್ತು ಬಹುತೇಕ ಸಂದರ್ಭದಲ್ಲಿ ಆಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ನನಗೆ ಅದು ಮುಂದಕ್ಕೆ ಹೋಗುತ್ತೆ, ಅದು ಪಾಪ್ಯುಲರ್ ಆಗುತ್ತೆ, ಅದೆಲ್ಲ ನಮ್ಮ ಮುಖ್ಯ ಉದ್ದೇಶ. ನಮ್ಮ ಪ್ರತಿರೋಧವನ್ನು ಆ ಸಂದರ್ಭಕ್ಕೆ ಭಾಳ ರೆಬ್ಬಲ್ಲಾಗಿ ಮತ್ತು ಜನಪರವಾಗಿ, ನಿಜವಲ್ಲೂ ಜನ ಕೇಳ್ತಿದ್ದಾರೆ, ಹಾಡು ಹೇಳಿದ್ರೆ ಜನ ಕೇಳ್ತಿದ್ದಾರೆ ಅಂತ ಅನಿಸ್ಬೇಕು. ಆ ಥರದ ಹಿನ್ನೆಲೆಯಲ್ಲಿ ಹಾಡು ಬರೀಬೇಕು ಅಂತ ನಮಗನ್ಸಿದ್ದೇ ನಮ್ಮ ಸಿದ್ಧಲಿಂಗಯ್ಯ ಅವರ ಹಾಡುಗಳು. ಈಗ ನೀವೇನು ಹೇಳಿದ್ರಿ, ಆ ಸಾಲಿರ್ಬೋದು, ಎಲ್ಲಿದ್ದರು, ಹೇಗಿದ್ದರು, ನನ್ನ ಜನಗಳು ಹಾಡಿರ್ಬೋದು, ಇವೆಲ್ಲವೂ ಕೂಡ ದಲಿತ ಸಂಘರ್ಷ ಸಮಿತಿ ಹುಟ್ಟಾಗಿದಂಥ ಒಂದು ಸಾಂಸ್ಕೃತಿಕ ಚಳುವಳಿ. ಇದನ್ನು ನಾವು ಈಗ ಖಂಡಿತ ಇದನ್ನು ಮುಂದುವರಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಜನ ಕೆಲಸ ಮಾಡ್ತಾಯಿದ್ದೀವಿ, ಸಾಕಷ್ಟು ಜನ ಮಾಡ್ತಿದ್ದಾರೆ. ಅದು ನಿಂತಿಲ್ಲ, ಅದು ಹರಿತಾನೇ ಇದೆ. ಆದರೆ ಇವತ್ತಿನ ಕಾಲಘಟ್ಟಕ್ಕೆ ಅದು ಬೇರೆ ಬೇರೆ ಸ್ವರೂಪದಲ್ಲಿ ಅದು ವಿಸ್ತರಿಸ್ಕೊಳ್ತಾ ಇದೆ. ಸೊ ಇವತ್ತು ನಿಮಗೆಲ್ಲ ಗೊತ್ತಿರುವಂಗೆ ಭಾಳಷ್ಟು ಟೆಕ್ನಾಲಜಿ, AI ಕಾಲ. ಇಂಥ ಸಂದರ್ಭದಲ್ಲೂ ಕೂಡ ಸಾಂಸ್ಕೃತಿಕ ಚಳುವಳಿ ಅಥವಾ ಸಾಂಸ್ಕೃತಿಕತೆ ಅನ್ನೋದು ಜನರ ನಾಡಿಮಿಡಿತವಾಗಿ ಈಗಲೂ ಉಳಿದಿದೆ. ಸೊ ಈಗಲೂ ಹಳ್ಳಿಗಳಲ್ಲಿ ಭಜನೆಗಳು, ತಾತಯ್ಯನವರ ಭಜನೆಗಳು ಅಥವಾ ಬಸವಣ್ಣವರ ವಚನಗಳು, ಹೀಗೆ ಸಾಕಷ್ಟು ನಮಗೆ ಕುರುಹುಗಳು ಸಿಗ್ತವೆ. ಈ ಹಿನ್ನೆಲೆಯಲ್ಲಿ ನಾವು ದೇವನಹಳ್ಳಿ ಹೋರಾಟ ಮತ್ತು ಅದರ ಹಿಂದೆ ನಡೆದಂಥ ಭೂ ಸುಧಾರಣೆ ಏನು ಒಂದು ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಮಾಡಿದಂಥ ಹೋರಾಟಗಳಲ್ಲೂ ಕೂಡ ನಾವು ಸಾಕಷ್ಟು ರೈತ ಗೀತೆಗಳನ್ನು, ಹಾಡುಗಳನ್ನು ಬರೆದಿದ್ದೀವಿ. ಈ ಹೋರಾಟವನ್ನು, ಈ ಸಾಂಸ್ಕೃತಿಕ ಚಳವಳಿನ ಮತ್ತಷ್ಟು ಕಟ್ಟಬೇಕು ಮತ್ತು ಎಲ್ಲರನ್ನು ಒಳಗೊಳಿಸಬೇಕು. ಈಗಾಗಲೇ ಅದರ ಭಾಗವಾಗಿರ್ತಕ್ಕಂಥ ಬಿಡಿ ಗುಂಪುಗಳು ಹಲವಾರು ಪ್ರಕಾರಗಳಿದ್ದಾವೆ.
ಬರೀ ಹಾಡಷ್ಟೇ ಅಲ್ಲ, ನಾಟಕ, ಬುರ್ರಕಥ, ಈ ಕಡೆ ಮೈಸೂರಲ್ಲಿ ಕಡೆಗೆ ಹೋದರೆ ಮಂಟೆಸ್ವಾಮಿ ಪರಂಪರೆ ಇರ್ಬೋದು, ಸೊ ವಚನಗಳಿರ್ಬೋದು, ಕೀರ್ತನೆಗಳಿರ್ಬೋದು. ಅಂದರೆ ಜನರ ಬದುಕನ್ನು ಮತ್ತು ಒಂದು ಸೌಹಾರ್ದತೆಯನ್ನು ಎತ್ತಿಡಿಯುವ ಮತ್ತು ಸೌಹಾರ್ದತೆಗೆ ವಿರುದ್ಧವಾದದನ್ನ ಪ್ರತಿರೋಧಿಸುವ ಶಕ್ತಿಯಾಗಿ ಇವತ್ತಿಗೂ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ಪರಂಪರೆ ಭಾಳ ಶ್ರೀಮಂತಿಕೆಯಾಗಿದೆ. ಆದರೆ ಒಂದು ಸಣ್ಣ ಗ್ಯಾಪ್ ಇದೆ ಅಂತ ಅನಿಸುತ್ತೆ. ನನ್ನ ಗ್ರಹಿಕೆಯ ಮಿತಿಯೊಳಗಡೆ ಹೇಳ್ತಿರ್ಬೋದು ನಾನು ಅಂತ ನನಗೆ ಅನ್ಕೊಂತೀನಿ. ಸೊ ಒಟ್ಟಾರೆ ಏನಂತಂದರೆ ಸಾಕಷ್ಟು ಪ್ರಬಲವಾದಂಥ ವ್ಯಾಪಕವಾದಂಥ ಪ್ರಯತ್ನಗಳು ನಡೀತಾ ಇದೆಯಲ್ಲ, ಅವೆಲ್ಲವೂ ಸಂಯೋಜನೆಗೊಳ್ಳಬೇಕು ಮತ್ತು ಅಗತ್ಯವಾದ ಸಂದರ್ಭಕ್ಕೆ ಅದರ ಸಪೋರ್ಟ್ ಸಿಗಬೇಕು. ಈಗ ದೇವನಹಳ್ಳಿ ಹೋರಾಟ ನಡೀತಾ ಇದೆ. ಸೊ ಅಲ್ಲಿ ಸಾವಿರಾರು ಜನ ರೈತರು ಚಳಿಯಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಕೂತಿರ್ತಾರೆ ಅಂತಂದಾಗ ನಮ್ಮ ಸಾಂಸ್ಕೃತಿಕ ಟೂಲ್ಸ್ ಅಲ್ಲಿ ಹೋಗಿ ಸಾಥ್ ಕೊಡಬೇಕು. ಕಲ್ಚರಲ್ ಒಂದು ಇದೇನಿದೆ ಸಾಥ್ ಕೊಟ್ಟಾಗ ಮಾತ್ರ ಅದಕ್ಕೆ ಇನ್ನಷ್ಟು ಅರ್ಥ ಬರುತ್ತೆ. ಸೊ ಹಾಗಾಗಿ ಅಂಥದ್ದೊಂದು ಸಂಯೋಜನೆ ಮಾಡೋದಕ್ಕಾಗಿ ನಾವು ಈಗಾಗಲೇ ಸಾಕಷ್ಟು ಕೆಲಸ ಮಾಡ್ತಾಯಿದ್ದೀವಿ. ಈ ದೇವನಹಳ್ಳಿ ಹೋರಾಟದಲ್ಲೂ ಕೂಡ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಕಲ್ಚರಲ್ಲಿ. ಅವರೆಲ್ಲ ಹೆಸರುಗಳು ಹೇಳೋಕ್ಕಾಗದೇ ಇರ್ಬೋದು. ಸೊ ಭಾಳ ಹತ್ತಿರದಲ್ಲಿ ಕೆಲಸ ಮಾಡಿದಂಥವ್ರು ಅಂತಂದರೆ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಕೂಡ ಇದಕ್ಕೆ ಹಾಡು ಬರೆಯೋಣ ಅಂತ ಬಂದಿದ್ದರು. ಮತ್ತು ಬೇರೆ ಆರೋಗ್ಯ ಸಮಸ್ಯೆಯಲ್ಲಿ ಅವರು ಕೂಡ ಸ್ವಲ್ಪ ಬಟ್ ಹಿಂದ್ಗಡೆ ನಿಂತು ಸಾಕಷ್ಟು ಸಲಹೆಗಳನ್ನು ಕೊಡ್ತಾಯಿದ್ರು. ಜನಾರ್ದನ್ ಕೆಸರುಗದ್ದೆಯವರು ಇದರ ಸಕ್ರಿಯತೆ ಒಟ್ಟೊಟ್ಟಿಗೆ ಇದ್ದರು, ಇದ್ರ ಭಾಗವಾಗಿದ್ದರು. ಸೊ ನೀವು ಕೂಡ ಇದ್ರಿ ಇದರಲ್ಲಿ. ಮತ್ತು ನಮ್ಮ ಕಲಾವಿದರುಗಳು ಸಾಕಷ್ಟು ಜನ ಇದ್ದರು. ರಮೇಶ್ ಗಬ್ಬೂರವರಿದ್ದರು ಇದರ ಭಾಗವಾಗಿ. ಸೋರಪಲ್ಲಿ ಚಂದ್ರಶೇಖರ್ ಅಂತೂ ಆರಂಭದಿಂದನೂ ಇದರಲ್ಲಿ ಬೇರು ಕಲ್ಚರಲ್ ಟೀಮು, ಚಲಪತಿ ಇರ್ಬೋದು, ಮುನಿರಾಜ್ ಇರ್ಬೋದು, ಸುಮಾ ಇರ್ಬೋದು, ಚಿಮ್ಮು ಹರೀಶ್ ಇರ್ಬೋದು, ಇವರೆಲ್ಲರೂ ಕೂಡ ಅದ್ರ ಭಾಗವಾಗಿ 3.5 ವರ್ಷಗಳಿಂದ ಸಾಕಷ್ಟು ಅದರೊಳಗೆ ಶ್ರಮ ಹಾಕಿದ್ದಾರೆ. ಅದರ ಜೊತೆಗೆ ಅರುಣ್ ಅವರು, ಮತ್ತು ನಿರ್ಮಲಾ, ವೈಜಿ ಉಮಾ ಅವರು, ಗೌತಮಿ, ಓಬ್ಳೇಶು, ಮತ್ತು ನಮ್ಮ ಜಂಬೆ ಬಾಲು ಅವರು ಇರ್ಬೋದು, ಇವರೆಲ್ಲರೂ ಕೂಡ ಅಲ್ಲಿಗೆ ಗುರುಬಸವ ಅವರಂತೂ ಫ್ರೀಡಮ್ ಪಾರ್ಕಲ್ಲಿ ಅವರೊಂಥರ ಗುರುಬಸವ ಎಲ್ಲ ಥರದ ಕೆಲಸನೂ ಮಾಡ್ತಾರೆ. ಭಾಳ ಅವ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಶರಣು ಇರ್ಬೋದು, ಇವರೆಲ್ಲರೂ ಕೂಡ ಹಾಡಾಡೋದ್ರ ಜೊತೆಗೆ ಆರ್ಗನೈಸ್ ಮಾಡೋದು, ಪ್ರತಿಯೊಂದು ವಾಲಂಟ್ರಿ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಭರತ್ ಡಿಂಗ್ರಿ ನಮ್ಮ ಇದು ದೇವನಹಳ್ಳಿ ಚಲೋ ಅಂತ ಮಾಡಿದಾಗ ಬಂದು ದೊಡ್ಡ ಸಾಥನ್ನು ಕೊಟ್ಟಂಥದ್ದು. ಸೊ ಹಿಂಗೆ ಅನೇಕ ಜನರು ಇದರ ಭಾಗವಾಗಿ ಕೆಲಸ ಮಾಡಿದ್ದಾರೆ. ಸೊ ಸಾಂಸ್ಕೃತಿಕ ಚಳುವಳಿ ಜನ ಹಿನ್ನೆಲೆಯಲ್ಲಿ ಮತ್ತಷ್ಟು ಗಟ್ಟಿಯಾಗಬೇಕು, ಅದೇ ನಮ್ಮ ಆಶಯ. ಮತ್ತು ಇದಕ್ಕೆ ನಾನಷ್ಟೇ ಅಲ್ಲ, ಸಾಕಷ್ಟು ಜನ ಹಾಡು ಬರಿತಾ ಇದ್ದಾರೆ ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ. ಅದೆಲ್ಲದಕ್ಕೂ ಕೂಡ ಅವರೆಲ್ಲರನ್ನೂ ಒಟ್ಟಿಗೆ ತಗೊಂಡು ಒಂದು ನಾವೆಲ್ಲರೂ ಕೂಡ ಸಮೂಹ ಪ್ರಯತ್ನದಲ್ಲಿ ಮಾಡಬೇಕು ಅನ್ನೋದು ನನ್ನ ಆಸೆ. ಓಕೆ, ಇದು ಈಗ ದೇವನಹಳ್ಳಿ ಹೋರಾಟ ಅಂತ ತಗೊಳ್ಳೋದಾದರೆ ಇಡೀ ಭಾರತವೇ ತಿರುಗಿ ನೋಡೋ ಥರದ ಒಂದು ಹೋರಾಟ ಆಯಿತು ಇದು, ನಾವೆಲ್ಲ ಕೇಳಿರೋ ಥರ. ಸೊ ಹಂಗಾಗಿ ಈಗ ಬೇರೆ ಬೇರೆ ಕಡೆಯೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಭೂಮಿ ಕಬಳಿಕೆಯು ಕೂಡ ಎಲ್ಲ ನಡೀತಾ ಇದೆ. ಆ ಎಲ್ಲ ಹೋರಾಟಗಳಿಗೂ ಕೂಡ ಈ ಥರದ ಒಂದು ಬೆಂಬಲ ಸಿಕ್ಕಿಲ್ಲ ಅಂತ ಅನಿಸುತ್ತೆ ನಮಗೆ. ಹಂಗಾಗಿ ಸಕ್ಸಸ್ಸು ಕೂಡ ಆಗೋಕ್ಕಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದ್ಕೊಳ್ತೀರಿ ನೀವು? ಭಾಳ ವ್ಯಾಲ್ಯೂಬಲ್ ಕ್ವಶನ್ ಇದು. ನಿಜ ಇದು. ಯಾಕಂತಂದರೆ ನಾವು ಚಿಂತಾಮಣಿಯಲ್ಲಿ ಕೂಡ ಇಂಥ ಸಾಕಷ್ಟು ನೆಲಮಟ್ಟದ ಹೋರಾಟಗಳನ್ನ ಕಟ್ಟಿದ್ದೀವಿ. ಕೆಲವು ಸಕ್ಸಸ್ಸು ಕಂಡಿದ್ದೀವಿ, ಕೆಲವು ಫೇಲ್ಯೂರು ಆಗಿದ್ದಾವೆ. ಫೇಲ್ಯೂರ್ ಅಂತ ಹೇಳಕ್ಕೆ ಬರಲ್ಲ ಅದು, ಯಾಕಂದರೆ ನಮ್ಮ ಎದುರುಗಡೆ ಇರ್ತಕ್ಕಂಥ ಶಕ್ತಿ ದೊಡ್ಡದಿದೆ, ಕಾರ್ಪೊರೇಟ್ ಶಕ್ತಿ, ರಾಜಕಾರಣ ಶಕ್ತಿ, ಅದನ್ನು ನಾವು ಮಣಿಸೋಕ್ಕಾಗಲ್ಲ. ದೇವನಹಳ್ಳಿ ಹೋರಾಟದಲ್ಲಿ ಯಾಕೆ ಅದು ದೇಶನೇ ಎದ್ದು ಮಾತಾಡ್ತು, ನಾಡೇ ಅದ್ರ ಜೊತೆಗೆ ನಿಲ್ತು ಮತ್ತು ದೇವನಹಳ್ಳಿ ಹೋರಾಟ ಅಂತಿಮವಾಗಿ ಸಕ್ಸಸ್ ಆಯಿತು ಅಂತಂದರೆ ಇಲ್ಲಿ ಸಾಕಷ್ಟು ಐಕ್ಯ ಶಕ್ತಿ ಕೆಲಸ ಮಾಡ್ತು. ಇಲ್ಲಿ ರೈತರ ಭೂಮಿ ಅಂತ ಬಂದಾಗ ರೈತರದಷ್ಟೇ ಪ್ರಶ್ನೆ ಅಲ್ಲ, ಅದರೊಟ್ಟಿಗೆ ಬೆಸ್ಕೊಂಡಿರ್ತಕ್ಕಂಥ ಕಾರ್ಮಿಕ ಶಕ್ತಿಗಳು, ದಲಿತ ಸಂಘರ್ಷ ಸಮಿತಿ, ದಲಿತ ಸಂಘಟನೆಗಳು ಕೂಡ, ಮಹಿಳಾ ಪರ ಚಳುವಳಿಗಳು, ಯುವ ಜನರು, ಬರಹಗಾರರು, ಕಲಾವಿದರು, ಸೊ ಎಲ್ಲ ರೀತಿಯಲ್ಲೂ ಕೂಡ ಇದರೊಳಗಡೆ ಕೆಲಸ ಮಾಡಿದ್ದಾರೆ, ಎಲ್ಲರೂ ಕೆಲಸ ಮಾಡಿದ್ದಾರೆ. ಸೊ ನಾನು ಆಗಲೇ ಹೇಳ್ದಂಗೆ ಇದು ಯಾರೋ ಒಬ್ಬ ವ್ಯಕ್ತಿ ನಾಯಕತ್ವದಲ್ಲಿ ನಡೆದಿದ್ದರೆ ಇದು ಅಷ್ಟು ಸಕ್ಸಸ್ ಆಗ್ತಿದ್ದಿಲ್ಲ. ಮತ್ತು ಇದಕ್ಕೆ ಸಂಯುಕ್ತ ಹೋರಾಟ ಕರ್ನಾಟಕ ಕೂಡ ಸಾಕಷ್ಟು ಸಾಥನ್ನು ಕೊಡ್ತು. ಒಂದು ಏನು ಸರ್ಕಾರ ಮತ್ತು ಜನರ ನಡುವೆ ಒಂದು ಮಧ್ಯಸ್ಥಿಕೆ ವಹಿಸುವ ಬಹಳ ತಾಳ್ಮೆ ಜಾಣ್ಮೆಯ ನಡೆಗಳನ್ನು ಕಟ್ಟಿಕೊಟ್ಟಂಥದ್ದು ಈ ಹೋರಾಟಕ್ಕೆ ಭಾಳಷ್ಟು ಸಕ್ಸಸ್ ಕಂಡಿದ್ದಕ್ಕೆ ಸಾಧ್ಯ ಆಗಿದೆ. ಚುಕ್ಕಿ ನಂಜುಂಡಸ್ವಾಮಿ ಅವರು ಕೂಡ ಆರಂಭದಲ್ಲಿ ಸಾಕಷ್ಟೆಲ್ಲ ಬಂದು ಈ ಹೋರಾಟಕ್ಕೆ ಸಾಥನ್ನು ಕೊಟ್ಟರು. ರಾಷ್ಟ್ರಮಟ್ಟದ ನಾಯಕರನ್ನೆಲ್ಲ ಇದರೊಳಗಡೆ ಸಂಯೋಜಿಸಿದ್ರು. ಹೀಗೆ ಅನೇಕ
ಒಂದು ಏನಂದರೆ ಇದು ಸಕ್ಸಸ್ ಆಗೋದಕ್ಕೆ ಒಂದು ಕಲೆಕ್ಟಿವ್ ಇದು ಸಾಮೂಹಿಕ ನಾಯಕತ್ವ ಇದು. ಇದೊಂಥರ ಭಾಳ ಚೆನ್ನಾಗಿ ಹೇಳೋದಾದರೆ ಇದೊಂಥರ ಜನರೇ ಕಟ್ಟಿದಂಥ ಚಳುವಳಿ. ಇದರಲ್ಲಿ ಸಾಕಷ್ಟು ಜನ ಕಾರಳ್ಳಿ ಶ್ರೀನಿವಾಸ್ ಇರ್ಬೋದು, ರಮೇಶ್ ಚಿಮಾಚನಹಳ್ಳಿ ಇರ್ಬೋದು, ಅಲ್ಲಿ ನಂಜಪ್ಪಣ್ಣ ಇರ್ಬೋದು, ಲಕ್ಷ್ಮಕ್ಕ ಇರ್ಬೋದು, ಮುನ್ನಿಂಗ್ಟಮ್ಮ ಇರ್ಬೋದು, ಹಿಂಗೆ ಅಥವಾ ಪ್ರಮೋದ್ ಅಂತ ಇವು ಜನರ ದೊಂಡೆ ಇದೆ ಇವ್ರ ಹಿಂದ್ಗಡೆ. ಇವರೆಲ್ಲರೂ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇನ್ನು ಸಾಕಷ್ಟು ಜನ ಹೆಸರುಗಳು ಹೇಳೋಕ್ಕಾಗಲ್ಲ. ಹಾಗೆ ಅಲ್ಲೂ ಯಾವಾಗಲೂ ಒಳ್ಳೆ ಹೆಸರೇ ಇಲ್ಲದ ಎಷ್ಟೋ ಜನ ಶಕ್ತಿಗಳು ಇದ್ರ ಮೇಲೆ ಕೆಲಸ ಮಾಡಿದ್ದಾವೆ. ಹಾಗಾಗಿ ನನ್ನ ಪ್ರಕಾರ ಏನು ಅಂತಂದರೆ ಇವತ್ತಿನ ಸಮಕಾಲೀನ ಸಮಾಜದಲ್ಲಿ ಜನರಿಗೆ ಸಾಕಷ್ಟು ಸವಾಲುಗಳು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಯಾಕಂತಂದರೆ ರಾಜಕಾರಣ ಕಾರ್ಪೊರೇಟರೀಕರಣ ಆಗ್ಬಿಡ್ತಾ ಇದೆ. ಸೊ ಕಾರ್ಪೊರೇಟು ರಾಜಕಾರಣ ಭಾಳ ತೀರಾ ದೂರ ಏನಿಲ್ಲ, ಭಾಳ ಹತ್ತಿರ ಸಂಬಂಧಿಗಳ ಥರ ಆಗ್ಬಿಡ್ತಿದ್ದಾರೆ. ಆ ಕಾರಣಕ್ಕೆ ರಾಜಕಾರಣವೇ ಕಾರ್ಪೊರೇಟರೀಕರಣ ಆಗ್ತಿರೋ ಸಂದರ್ಭದಲ್ಲಿ ಜನ ಹಕ್ಕುಗಳಿಗೆ ಚ್ಯುತಿ ಆಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ನಾವು ಸಂವಿಧಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ನಮ್ಮ ಈ ದೇಶವನ್ನು ಉಳಿಸ್ಕೋಬೇಕು, ದೇಶದ ಜನರ ಬದುಕನ್ನು ಉಳಿಸ್ಕೋಬೇಕು ಅಂತಂದರೆ ನಾವೆಲ್ಲರೂ ಒಗ್ಗೂಡಬೇಕು. ಸೊ ಎಲ್ಲ ಶಕ್ತಿಗಳು ಯಾವುದೇ ಮೂಲೆಯಲ್ಲಿ ಅನ್ಯಾಯ ನಡೆದಾಗಲೂ ಅಥವಾ ಯಾವುದೇ ಒಂದು ಚಳುವಳಿ ಆದಾಗಲೂ ಕೂಡ ಇದು ಜನಸಂಬಂಧಿತ ಚಳುವಳಿ, ಇದೆಲ್ಲ ನಮಗೂ ಸಂಬಂಧಿಸುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಒಗ್ಗೂಡಿ ಹೋರಾಟ ಮಾಡಿದಾಗ ಗೆಲುವು ಸಾಧ್ಯ ಅನ್ನೋದಕ್ಕೆ ಈ ದೇವನಹಳ್ಳಿ ಹೋರಾಟನೇ ಒಂದು ಅದ್ಭುತವಾದ ಉದಾಹರಣೆ. ಮತ್ತು ದೇವನಹಳ್ಳಿ ರೈತರ ಹೋರಾಟ ಏನಿದೆ ಅದರಿಂದ ನಾವು ಇವತ್ತಿನ ಚಳುವಳಿಯನ್ನು ಹೊಸ ರೂಪದಲ್ಲಿ ಕಟ್ಟೋದಕ್ಕೆ ಅದೊಂದು ದೊಡ್ಡ ಮಾದರಿ ಹೋರಾಟ, ಅದೊಂದು ದೊಡ್ಡ ಕಲಿಕೆ ಅಂತ ನನಗನ್ಸುತ್ತೆ. ಅದೇ ಮುಖ್ಯವಾಗಿ ಈ ಹೋರಾಟಕ್ಕೆ ಪ್ರೇರಣೆ ಕೊಟ್ಟಂಥ 2 ಹಾಡು ಸಾಕಷ್ಟು ಸದ್ದು ಮಾಡಿತು. ಆ ಹಾಡಿನ ಬಗ್ಗೆ ನಮ್ಮ ಪ್ರೇಕ್ಷಕರೊಂದಿಗೆ ಇವತ್ತೊಂದು ಸ್ವಲ್ಪ ಹಂಚ್ಕೊಳ್ತೀರಾ? ಖಂಡಿತ. ಸೊ ಹಾಡನ್ನು ಹೇಳ್ಬೇಕಲ್ವ? ಖಂಡಿತ. ಒಂದು 4 ಲೈನು. ಖಂಡಿತ. ಸೊ ಬರಬೇಡಿ ಊರಿಗೆ ಹಾಡನ್ನು ಆವಾಗಲೇ ಹೇಳಿದಾಗೆ ಸಂದರ್ಭವನ್ನು ಹೇಳಿದೆ, ಹಾಡನ್ನು ಹೇಳ್ತೀನಿ. ಕಾರ್ಪೊರೇಟ್ ಕುಳಗಳೇ ಬರಬೇಡಿ ಊರಿಗೆ, ಎಂದಿಗೂ ಬರಬೇಡಿ ನಮ್ಮ ಭೂಮಿ ತಂಟೆಗೆ. ಬರಬೇಡಿ ಊರಿಗೆ ನಮ್ಮ ಭೂಮಿ ತಂಟೆಗೆ, ಕೋಪ ಉಕ್ಕಿ ಕೆರಳಿದೆ ನಮ್ಮ ಹೊಲದ ಇಂಟೆಗೆ. ಊರ ಮಧ್ಯೆ ಗೂಳಿ ಒಂದು ಕಾಲು ಕೆರೆದು ನಿಂತಿದೆ, ಹೊಲ ಉತ್ತ ಎತ್ತುಗಳು ಕೊಂಬು ಚೂಪು ಮಾಡ್ತಿವೆ. ಕೊರಕಲ ಮುಳ್ಳು ಅದು ಇಡಕಲವನ್ನ ಎನ್ನುತ್ತಿದೆ, ಕೊರಕಲ ಮುಳ್ಳು ಅದು ಇಡಕಲವನ್ನ ಎನ್ನುತ್ತಿದೆ. ನಮ್ಮ ಹೊಲದ ನೇಗಿಲು ಊರ ಬಾಗ್ಲು ಕಾದಿದೆ, ಬರಬೇಡಿ ಊರಿಗೆ ನಮ್ಮ ಭೂಮಿ ತಂಟೆಗೆ. ಕೋಪ ಉಕ್ಕಿ ಕೆರಳಿದೆ ನಮ್ಮ ಹೊಲದ ಇಂಟೆಗೆ. ಹಳ್ಳಿ ಐಕ್ಳು ಉಡುದಾರವ ಹಗ್ಗ ಮಾಡಿ ಕಾದವ್ರೆ, ಊರ ನಾರಿಯರು ಸಿಡಿದು ಒನಕೆ ಹಿಡಿದು ನಿಂತವ್ರೆ. ಮನೆ ಮನೆಯ ರಂಗೋಲಿ ಯಾಕೋ ಕೆಂಪಾಗಿವೆ, ಮನೆ ಮನೆಯ ರಂಗೋಲಿ ಯಾಕೋ ಕೆಂಪಾಗಿವೆ. ಊರ ಬಾರು ಕೋಲುಗಳು ಒಂದೆಡೆ ಗುಂಪಾಗಿವೆ, ಬರಬೇಡಿ ಊರಿಗೆ ನಮ್ಮ ಭೂಮಿ ತಂಟೆಗೆ. ಕೋಪ ಉಕ್ಕಿ ಕೆರಳಿದೆ ನಮ್ಮ ಹೊಲದ ಇಂಟೆಗೆ. ಕುಲುಮೆಯಲ್ಲಿ ಕಂಬಾರ ಬೆಂಕಿ ಹಾಕಿ ಕೂತವನೆ, ಮಡಿಕೆ ಮಾಡೋ ಕುಂಬಾರ ಗಾಲಿ ಹಿಡಿದು ನಿಂತವನೆ. ನಮ್ಮೂರ ಮೇಷ್ಟ್ರು ಯಾಕೋ ದಂಗೆ ಪಾಠ ಮಾಡ್ತವ್ರೆ, ನಮ್ಮೂರ ಮೇಷ್ಟ್ರು ಯಾಕೋ ದಂಗೆ ಪಾಠ ಮಾಡ್ತವ್ರೆ. ಸೋಬಾನೆ ಆಡ್ತಿದ್ದೋರು ಕ್ರಾಂತಿ ಪದ ಆಡ್ತವ್ರೆ, ಬರಬೇಡಿ ಊರಿಗೆ ನಮ್ಮ ಭೂಮಿ ತಂಟೆಗೆ. ಕೋಪ ಉಕ್ಕಿ ಕೆರಳಿದೆ ನಮ್ಮ ಹೊಲದ ಇಂಟೆಗೆ. ತಮಟೆ ಹಿಡಿದು ವೆಂಕಟಪ್ಪ ಡಂಗೂರ ಸಾರ್ತವನೆ, ಊರು ಕೇರಿ ಜನರೆಲ್ಲ ಊರ ಮುಂದೆ ಸೇರ್ತವ್ರೆ. ಹಸಿರು ನೀಲಿ ಕೆಂಬಾವುಟ ಮೆರವಣಿಗೆ ಹೊರಟಿವೆ, ಹಸಿರು ನೀಲಿ ಕೆಂಬಾವುಟ ಮೆರವಣಿಗೆ ಹೊರಟಿವೆ. ಲಾಲ್ ಸಲಾಂ ನೀಲ್ ಸಲಾಂ ಘೋಷಣೆಗಳು ಮೊಳಗಿವೆ, ಬರಬೇಡಿ ಊರಿಗೆ ನಮ್ಮ ಭೂಮಿ ತಂಟೆಗೆ. ಕೋಪ ಉಕ್ಕಿ ಕೆರಳಿದೆ ನಮ್ಮ ಹೊಲದ ಇಂಟೆಗೆ. ಅದೇ ನಮಗೆಲ್ಲ ಗೊತ್ತಿರಂಗೆ ದೇವನಹಳ್ಳಿ ಹೋರಾಟ ಏನಿದೆ 27ನೇ ತಾರೀಕು ಅದರ ಭೂಮಿ ಹಬ್ಬ ಅಂತ ಮಾಡ್ತಿದ್ದಾರೆ. ಸೊ ಭೂಮಿ ಹಬ್ಬಕ್ಕೆ ನೀವು ಏನಾದರೂ ಹೇಳ್ತೀರಾ ವಿಚಾರಕ್ಕೆ? ಖಂಡಿತ. ನೋಡಿ, ನಾವು ಕ್ರಾಂತಿಯನ್ನು ಸಂಭ್ರಮಿಸ್ಬೇಕು. ಯಾಕಂತಂದರೆ ಇವತ್ತು ಗೊತ್ತಲ್ಲ, ಕ್ರೌರ್ಯವನ್ನೇ ಸಂಭ್ರಮಿಸುವ ಸಂದರ್ಭದಲ್ಲಿ ನಾವು ಕ್ರಾಂತಿನ ಸಂಭ್ರಮಿಸಲಿಲ್ಲ ಅಂದರೆ ಹೇಗೆ? ಹಾಗಾಗಿ ಅಲ್ಲಿನ ಹೋರಾಟಗಾರರು ಒಂಥರ ಹಬ್ಬ ಜಾತ್ರೆ ಕರೆದಂಗೆ ಭೂಮಿ ಹಬ್ಬನ ಭಾಳ ನ್ಯಾಚುರಲಾಗಿ ಆರ್ಗನೈಸ್ ಮಾಡಿದ್ದಾರೆ. ನನಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ, ನೀವೆಲ್ಲರೂ ಬರಬೇಕು ಈ ಒಂದು ಹಬ್ಬಕ್ಕೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಹೋರಾಟದಲ್ಲಿ ಭಾಗಿಯಾದಂಥ ಅನೇಕ ಜನಗಳು ಈ ಹೋರಾಟಕ್ಕೆ ಬರಬೇಕು, ಈ ಹಬ್ಬಕ್ಕೆ ಬರಬೇಕು. ಈ ಒಂದು
ಕ್ರಾಂತಿಯನ್ನು ನಾವು ಸಂಭ್ರಮಿಸೋಣ, ಈ ಗೆಲುವನ್ನು ಸಂಭ್ರಮಿಸೋಣ. ಇದು ದೇವನಹಳ್ಳಿ ರೈತ ಹೋರಾಟದ ಸಂಭ್ರಮ ಅಷ್ಟೇ ಅಲ್ಲ, ನಾಡಿಗೆಲ್ಲ ಸಂಭ್ರಮ. ಆ ಕಾರಣಕ್ಕೆ ನಾವು ಇದ್ರ ಭಾಗವಾಗಿ ಹಿಂದೆನೂ ಇದ್ವಿ, ನೀವು ಇದ್ರಿ, ಈಗಲೂ ಕೂಡ ನೀವೆಲ್ಲರೂ ಇರಬೇಕು. ಅಲ್ಲಿನ ಹೋರಾಟಗಾರರ ಪರವಾಗಿ ನಾನೊಬ್ಬ ಸಣ್ಣ ನನ್ನ ಪಾತ್ರ ಅದು ಆ ಒಂದು ಹೋರಾಟದಲ್ಲಿ ಹಾಡು ಬರೆದಿದ್ದು, ಜೊತೆಗೆ ನಿಂತಿದ್ದು, ಅದರ ಪರವಾಗಿ ಕೂಡ ನಾನು ನಿಮ್ಮನ್ನು ಆಹ್ವಾನಿಸ್ತಿದ್ದೀನಿ. ಮತ್ತು ನನಗೆ ಇದಕ್ಕೊಂದು ಹಾಡು ಕೂಡ ಬರೆದೆ, ಭೂಮಿ ಹಬ್ಬಕ್ಕೆ ಒಂದು ಸೆಲೆಬ್ರೇಷನ್. ಯಾವಾಗಲೂ ನಾವು ರೋಷದಲ್ಲಿ ಪ್ರಶ್ನೆ ಕೇಳ್ತೀವಿ, ಸ್ವಲ್ಪ ಅಳೋಂಥ ಹಾಡನ್ನು, ಗೋಳನ್ನು ಹೇಳ್ಕೊಳ್ಳೋಂಥ ಹಾಡನ್ನು ಹೇಳ್ತೀವಿ. ಸಂಭ್ರಮವನ್ನು ಪಡಬೇಕು ಅಂತೇಳಿ ಒಂದು 4 ಲೈನು ಹಾಡೋಕ್ಕೆ ಇಷ್ಟಪಡ್ತೀನಿ ಭೂಮಿ ಹಬ್ಬಕ್ಕೆ. ನೋಡಲೆಷ್ಟು ಚಂದವೋ ಚೋಮನೆಗ್ಲು ಕಟ್ಟಲು, ನಾಡಿಗೆಲ್ಲ ಅನ್ನವೋ ಅವ್ವ ಬೀಜ ಬಿತ್ತಲು, ನೆಲತಾಯಿ ಮಕ್ಕಳು ನಾವು ನೆಲತಾಯಿ ಮಕ್ಕಳು, ಭಗೀರಥನ ಒಕ್ಕಲು, ದೇವನಹಳ್ಳಿ ಮಕ್ಕಳು ಕೃಷಿಯ ನಮ್ಮ ಒಕ್ಕಲು, ಊರಿಗೆಲ್ಲ ಸಂಭ್ರಮವೋ ಭೂಮಿ ನಮಗೆ ದಕ್ಕಲು, ದೇವನಹಳ್ಳಿ ಮಕ್ಕಳು ಕೃಷಿಯ ನಮ್ಮ ಒಕ್ಕಲು, ಊರಿಗೆಲ್ಲ ಸಂಭ್ರಮವೋ ಭೂಮಿ ನಮಗೆ ದಕ್ಕಲು. ಸಂವಿಧಾನ ಕೊಟ್ಟ ಧೈರ್ಯ ನಾವು ಹೋರಾಡಲು, ಭೂಮಿ ನಮಗೆ ದಕ್ಕಿದೆ ನಾಡೇ ಜೊತೆಗೂಡಲು, ಭೀಮನ ಮೊಮ್ಮಕ್ಕಳು ನಾವು ಭೀಮನ ಮೊಮ್ಮಕ್ಕಳು, ಸಂವಿಧಾನವೇ ನಮ್ಮೊಕ್ಕಲು, ದೇವನಹಳ್ಳಿ ಮಕ್ಕಳು ಕೃಷಿಯ ನಮ್ಮ ಒಕ್ಕಲು. ಎದ್ದು ನಾವು ಕುಣಿಯುತ್ತೀವಿ ತಮಟೆ ಸದ್ದು ಕೇಳಲು, ಸೊಲ್ಲಾಗುತ್ತೀವಿ ಪದಗಳಿಗೆ ಕ್ರಾಂತಿ ಗೀತೆ ಹಾಡಲು, ಟಿಪ್ಪುವಿನ ತವರಿದು ಹೋರಾಟದ ನೆಲೆಯಿದು, ದೇವನಹಳ್ಳಿ ಮಕ್ಕಳು ಕೃಷಿಯ ನಮ್ಮ ಒಕ್ಕಲು, ದೇವನಹಳ್ಳಿ ಮಕ್ಕಳು ಕೃಷಿಯ ನಮ್ಮ ಒಕ್ಕಲು. ಯಾಕೆ ಹಾಡು ಬರದೆ ಅಂದರೆ, ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟ ನಡೀತಾ ಇತ್ತು. ಇವರೆಲ್ಲ ಭಾಳ ಹತ್ತಿರದಲ್ಲಿದ್ದಾರೆ ಬೆಂಗಳೂರಿಗೆ. ಇವತ್ತು ಬೇಡ ಅಂತ ಕ್ಯಾನ್ಸಲ್ ಆದರೂ ಮುಂದಿನ ರೈತರೇ ಕೊಟ್ಬಿಡ್ತಾರೆ ಭೂಮಿನ ಅಂದಾಗ, ಅಲ್ಲಿನ ಯೂತನ್ನು ಕೇಳಿದೆ, ಏನರಪ್ಪ ಹಿಂಗೆ ಹೇಳ್ತಿದ್ದಾರೆ, ಮತ್ತು ನೀವು ಮಾರ್ಕೊಂಡ್ರು ಭೂಮಿ ಕಳ್ಕೊಂಡಂಗೆ ಅಲ್ವ ಅಂದರೆ, ಇಲ್ಲ ಅಣ್ಣ, ನಾವು ಕೃಷಿ ಮಾಡ್ತೀವಿ, ಕೃಷಿಯೇ ನಮ್ಮ ಒಕ್ಕಲ್ತನ, ನಾವು ಅದನ್ನು ಬಿಡೋಕ್ಕಾಗಲ್ಲ ಅಂದಾಗ ಇದೊಂದು ಸಂದೇಶ ಹೋಗ್ಬೇಕು ಅಂತ ಬರೆದ್ವಿ ಈ ಹಾಡನ್ನು. ಸೊ ಇದು ಸ್ವರೂಪಲ್ಲಿ ಚಂದ್ರಶೇಖರ್ ಅವರೇ ಟ್ಯೂನ್ ಮಾಡಿದ್ದು. ಸೊ ಹಾಗಾಗಿ ನಾವು ನಾಳೆ 27ನೇ ತಾರೀಕು ಏನು ನಡೀತಾ ಇದೆ ಭೂಮಿ ಹಬ್ಬಕ್ಕೆ ಈ ಹಾಡನ್ನು ಸಂಭ್ರಮ ಪಡೋಣ, ಹಾಡೋಣ, ನೀವೆಲ್ಲರೂ ಕೂಡ ಬರಬೇಕು. ಓಕೆ, ಇನ್ನು ಹೆಚ್ಚಿನ ಹಾಡು ಬರಲಿ. ಇಂಥ ಹೋರಾಟಗಳು ಸಕ್ಸಸ್ ಆಗಲಿಕ್ಕೆ ಮುಖ್ಯವಾಗಿ ಸಾಂಸ್ಕೃತಿಕ ಇದು ತುಂಬ ಭಾಳ ಮುಖ್ಯ ನಾವು ನೋಡ್ತಿರಾಗೆ. ಹಾಗಾಗಿ ನಿಮ್ಮಂಥವ್ರ ಸಂಖ್ಯೆನೂ ಕೂಡ ಹೆಚ್ಚಾಗಲಿ ಅಂತ ಅನಿಸುತ್ತೆ. ಆಗ ಮಾತ್ರ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಭಾರತಕ್ಕೆ ಇದರ ಅಗತ್ಯ ಇದೆ. ಇವತ್ತು ಸಾಂಸ್ಕೃತಿಕ ಚಳುವಳಿ ಅಗತ್ಯ ತುಂಬಾ ಇದೆ. ಹಾಗಾಗಿ ತುಂಬ ಧನ್ಯವಾದ ಇವತ್ತು ನಮ್ಮೊಂದಿಗಿದ್ದು ಈ ನಮ್ಮ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ. ಎಲ್ಲರ ಪರವಾಗಿ ಧನ್ಯವಾದಗಳು ಶಶಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.